ನಮಸ್ಕಾರ. ನಮ್ಮ ಲೈಂಗಿಕ ಜೀವನವನ್ನ ಇನ್ನಷ್ಟು ಖುಷಿಯಿಂದ, ತೃಪ್ತಿಯಿಂದ ಕಳೆಯುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವಿವತ್ತು ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ರೀನಾ ಮಲಿಕ್ ಅವರ ಕೆಲವೊಂದು ಅದ್ಭುತ ಸಲಹೆಗಳನ್ನ ನೋಡೋಣ. ಬನ್ನಿ, ನಮ್ಮ ಆಪ್ತ ಜೀವನವನ್ನ ಮತ್ತಷ್ಟು ಸುಂದರವಾಗಿಸೋದು ಹೇಗೆ ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಮೊದಲು ಈ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಳೋಣ. ಸಿನಿಮಾಗಳನ್ನ ನೋಡಿ, ಸಮಾಜದ ಮಾತು ಕೇಳಿ ಲೈಂಗಿಕತೆ ಅಂದ್ರೆ ಅದೊಂದು ಗುರಿ ಮುಟ್ಟೋ ಸ್ಪರ್ಧೆ, ಒಂದು ರೀತಿ ಪರ್ಫಾರ್ಮೆನ್ಸ್ ಅನ್ನೋ ಹಾಗೆ ನಮ್ಮ ಮನ್ಸಲ್ಲಿ ಕೂತ್ಬಿಟ್ಟಿದ. ಆದರೆ ಈ ಯೋಚನಾ ರೀತಿ ನಿಜವಾಗ್ಲೂ ನಮ್ಮ ಸಂತೋಷಕ್ಕೆ ಮತ್ತು ನಮ್ಮ ಸಂಗಾತಿ ಜೊತೆಗಿನ ಬಾಂಧವ್ಯಕ್ಕೆ ಅಡ್ಡಿಯಾಗ್ತಿದೆಯಾ? ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಬೇಕಿದೆ ಅಲ್ವಾ? ಡಾಕ್ಟರ್ ರೀನಾ ಮಲ್ಲಿಕ್ ಅವರ ಈ ಮಾತೆ ಇವತ್ತಿನ ನಮ್ಮ ಚರ್ಚೆಯ ಅಡಿಪಾಯ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಪದ ಅಂದ್ರೆ ಕೌಶಲ್ಯ. ನೋಡಿ, ಉತ್ತಮ ಲೈಂಗಿಕತೆ ಅನ್ನೋದು ಹುಟ್ಟಿನಿಂದಾನೇ ಬರೋ ವಿಷಯ ಅಲ್ಲ. ಅದನ್ನು ನಾವು ಕಲಿಬೋದು, ಅಭ್ಯಾಸ ಮಾಡ್ಬೋದು ಮತ್ತು ಸಮಯದ ಜೊತೆ ಅದರಲ್ಲಿ ಪಳಗ್ಬೋದು. ಇದು ಸಂಪರ್ಕ, ಆನಂದ ಮತ್ತು ಸಂವಹನದ ಮೇಲೆ ನಿಂತಿರೋ ಒಂದು ಕಲೆಯಿಂದ ಹಾಗೆ. ಸರಿ, ಹಾಗಾದ್ರೆ ನಮ್ಮ ಪಯಣದ ಮೊದಲ ಭಾಗ, ಅದುವೇ ನಮ್ಮ ಮನಸ್ಥಿತಿ. ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮ್ಮ ಯೋಚನೆಗಳು ಸರಿಯಾಗಿರೋದು ತುಂಬಾನೇ ಮುಖ್ಯ. ಇಲ್ಲಿ ನಾವು ಲೈಂಗಿಕತೆಯನ್ನ ನೋಡೋ ನಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸ್ಕೊಳ್ಬಹುದು ಮತ್ತೆ ಆನಂದಕ್ಕೆ ಯಾಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಈ ಸ್ಲೈಡಲ್ಲಿರೋ ಹೋಲಿಕೆ ಇದನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಗುರಿ ಆಧಾರಿತ ಲೈಂಗಿಕತೆ ಅಂದ್ರೆ ಒಂದು ಸುಂದರವಾದ ಬೆಟ್ಟ ಹತ್ತುವಾಗ ದಾರಿಯಲ್ಲಿ ಸಿಗೋ ಹೂವು, ಹಕ್ಕಿ, ತಂಗಾಳಿಯನ್ನ ಆನಂದಿಸದೆ ಬರೀ ಶಿಖರ ಮುಟ್ಟೋದ್ರ ಬಗ್ಗೆನೇ ಯೋಚನೆ ಮಾಡಿದ್ದ ಹಾಗೆ. ಆದರೆ ಆನಂದ ಕೇಂದ್ರಿತ ಲೈಂಗಿಕತೆ ಅಂದ್ರೆ ಆ ಪಯಣದ ಪ್ರತಿ ಹೆಜ್ಜೆಯನ್ನ, ಪ್ರತಿ ಕ್ಷಣವನ್ನೂ ಆಸ್ವಾದಿಸೋದು. ಈ ಒಂದು ಸಣ್ಣ ಬದಲಾವಣೆ ಒತ್ತಡವನ್ನ ಕಡಿಮೆ ಮಾಡಿ ಸಂಪರ್ಕವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಆನಂದಕ್ಕೆ ಪ್ರಾಮುಖ್ಯತೆ ಕೊಡೋದರಿಂದ ಸಿಗೋ ಲಾಭಗಳು ಕೇವಲ ಆ ಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ, ಅದು ನಮ್ಮ ಸಂಪೂರ್ಣ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಒತ್ತಡ ಕಡಿಮೆಯಾಗಿ ನಿದ್ದೆ ಚೆನ್ನಾಗಿ ಬಂದಾಗ ನಮ್ಮಲ್ಲಿ ತಾನಾಗಿ ಹೆಚ್ಚು ಶಕ್ತಿ, ಉತ್ಸಾಹ ಬರುತ್ತೆ. ಇದು ಒಂದು ರೀತಿ ಪಾಸಿಟಿವ್ ಸೈಕಲ್ ಅನ್ನ ಸೃಷ್ಟಿ ಮಾಡುತ್ತೆ. ನಮ್ಮ ದೇಹದ ಬಗ್ಗೆ ನಮಗೆ ಪ್ರೀತಿ ಮತ್ತೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಇದರ ಹಿಂದಿರೋ ಸೈನ್ಸ್ ತುಂಬಾ ಸಿಂಪಲ್. ನಾವು ತುಂಬಾನೇ ಒತ್ತಡದಲ್ಲಿದ್ದಾಗ ನಮ್ಮ ದೇಹ ಫೈಟ್ ಅಥವಾ ಫ್ಲೈಟ್ ಮೋಡ್ನಲ್ಲಿರುತ್ತೆ. ಅಂದ್ರೆ ಅಪಾಯದಿಂದ ಪಾರಾಗೋದೇ ಅದರ ಮೊದಲ ಆದ್ಯತೆ ಆಗಿರುತ್ತೆ. ಆ ಸಮಯದಲ್ಲಿ ವಿಶ್ರಾಂತಿ, ಆನಂದದಂತಹ ವಿಷಯಗಳಿಗೆ ದೇಹ ಅಷ್ಟೊಂದು ಗಮನ ಕೊಡೋದಿಲ್ಲ. ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಬಿಡುಗಡೆಯಾಗಿ ಲೈಂಗಿಕ ಬಯಕೆಯನ್ನ ಸಹಜವಾಗಿ ಕಡಿಮೆ ಮಾಡುತ್ತೆ. ಅದಕ್ಕೆ ಒತ್ತಡವನ್ನ ನಿಭಾಯಿಸೋದು ಉತ್ತಮ ಲೈಂಗಿಕ ಜೀವನಕ್ಕೆ ಬಹಳ ಮುಖ್ಯ. ಸರಿ, ಮನಸ್ಥಿತಿಯ ಬಗ್ಗೆ ಮಾತಾಡಿದ್ವಿ, ಅದು ನಮ್ಮೊಳಗಿನ ಪಯಣ. ಆದ್ರೆ ಸಂವಹನ ಅನ್ನೋದು ಇಬ್ಬರ ನಡುವೆ ಕಟ್ಟೋ ಸೇತುವೆ ಇದ್ದ ಹಾಗೆ. ನಮ್ಮ ಯೋಚನೆಗಳನ್ನ ಸರಿಪಡಿಸ್ಕೊಂಡ ಮೇಲೆ ನಮ್ಮ ಆಸೆಗಳನ್ನ, ಬಯಕೆಗಳನ್ನ ಸಂಗಾತಿ ಜೊತೆ ಹೇಗೆ ಹಂಚ್ಕೊಳ್ಳೋದು ಅನ್ನೋದೇ ಮುಂದಿನ ಹೆಜ್ಜೆ. ಬನ್ನಿ, ಈ ಸಂವಹನದ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಪ್ರಚೋದನೆ ಅಂದ್ರೆ ಬರೀ ಶಾರೀರಿಕ ಸ್ಪರ್ಶ ಅಷ್ಟೇ ಅಲ್ಲ. ಡಾಕ್ಟರ್ ಮಲಿಕ್ ಅವರ ಪ್ರಕಾರ ಇದರಲ್ಲಿ 3 ವಿಧಗಳಿವೆ. ಒಂದು ಶಾರೀರಿಕ, ಅಂದ್ರೆ ಸ್ಪರ್ಶದ ಅನುಭವ. ಇನ್ನೊಂದು ಭಾವನಾತ್ಮಕ, ಅಂದ್ರೆ ಇವತ್ತು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಅನ್ನೋ ಹಾಗೆ ಪ್ರೀತಿಯ ಮಾತುಗಳು. ಮತ್ತು ಮೂರನೆಯದು ಮಾನಸಿಕ, ಅಂದ್ರೆ ಒಂದು ನಿರ್ದಿಷ್ಟ ಕಲ್ಪನೆ ಅಥವಾ ಫ್ಯಾಂಟಸಿ. ಪ್ರತಿಯೊಬ್ಬರಿಗೂ ಈ 3ರ ಮಿಶ್ರಣ ಬೇರೆ ಬೇರೆ ರೀತಿ ಇರುತ್ತೆ. ನಮಗೆ ಮತ್ತೆ ನಮ್ಮ ಸಂಗಾತಿಗೆ ಯಾವುದು ಪ್ರಚೋದನೆ ನೀಡುತ್ತೆ ಅಂತ ತಿಳ್ಕೊಳ್ಳೋದೇ ಉತ್ತಮ ಸಂವಹನದ ಮೊದಲ ಹೆಜ್ಜೆ. ಈ ಸಲಹೆಗಳು ಯಾಕೆ ಇಷ್ಟು ಪರಿಣಾಮಕಾರಿ ಅಂದ್ರೆ ಅವುಗಳ ಹಿಂದೆ ಒಂದು ಮನೋವಿಜ್ಞಾನ ಇದೆ. ಮಲಗುವ ಕೋಣೆಯಿಂದ ಹೊರಗಡೆ ಈ ಬಗ್ಗೆ ಮಾತಾಡಿದಾಗ ತಕ್ಷಣದ ಪರ್ಫಾರ್ಮೆನ್ಸ್ ಪ್ರೆಷರ್ ಇರೋದಿಲ್ಲ. ಸಂಗಾತಿಯ ಮಾತುಗಳನ್ನ ಟೀಕೆ ಮಾಡದೆ ಕೇಳಿಸ್ಕೊಂಡಾಗ ಅವರಿಗೆ ತಮ್ಮ ಮನಸ್ಸಿನ ಮಾತು ಹೇಳ್ಕೊಳ್ಳೋಕೆ ಧೈರ್ಯ ಬರುತ್ತೆ. ಮತ್ತೆ ಹೌದು ಅಥವಾ ಇಲ್ಲ ಅನ್ನೋ ಉತ್ತರಗಳ ಬದಲು ನಿನಗೆ ಯಾವುದು ಇಷ್ಟ ಅಂತ ಕೇಳಿದಾಗ ಆಳವಾದ ಭಾವನೆಗಳು ಹೊರಬರ್ತವೆ. ಸರಿ, ಮನಸ್ಥಿತಿ ಸರಿಯಾಯ್ತು, ಮಾತುಕಥೆ ಶುರುವಾಯ್ತು. ಈಗ ಆ ಗಟ್ಟಿ ಅಡಿಪಾಯದ ಮೇಲೆ ಶಾರೀರಿಕ ಸಂಪರ್ಕದ ಸುಂದರವಾದ ಕಟ್ಟಡವನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಇಲ್ಲಿ ಕೆಲವು ಪ್ರಾಯೋಗಿಕ ಸಲಹೆಗಳಿವೆ. ಫೋರ್ ಪ್ಲೇ ಅಂದ್ರೆ ಲೈಂಗಿಕ ಕ್ರಿಯೆಗಿಂತ ಕೆಲವೇ ನಿಮಿಷಗಳ ಮೊದಲು ಮಾಡೋ ತಯಾರಿಯಲ್ಲ, ಗೊತ್ತಾ? ಅದು ಒಂದು ಭಾವನಾತ್ಮಕ ಫೋರ್ ಪ್ಲೇ, ದಿನವಿಡೀ ನಡೀತಿರೋ ಪ್ರಕ್ರಿಯೆ. ದಿನದ ಮಧ್ಯೆ ಕಳಿಸೋ ಒಂದು ಪ್ರೀತಿಯ ಮೆಸೇಜು ಸಂಜೆಯ ಆಪ್ತ ಕ್ಷಣಗಳಿಗೆ ಒಂದು ಒಳ್ಳೆ ಮುನ್ನುಡಿ ಬರೆಯುತ್ತೆ. ಇದು ನಿರೀಕ್ಷೆಯನ್ನ ಮತ್ತು ಭಾವನಾತ್ಮಕ ಸಂಪರ್ಕವನ್ನ ದಿನವಿಡೀ ಜೀವಂತವಾಗಿಡುತ್ತೆ. ದೇಹದ ಆನಂದ ಕೇವಲ ಒಂದೇ ಕಡೆ ಸೀಮಿತವಾಗಿಲ್ಲ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾದ ವಿಷಯ. ನಮ್ಮ ದೇಹದಲ್ಲಿ ತುಂಬಾನೇ ಸೂಕ್ಷ್ಮವಾದ ಕಾಮೋತ್ತೇಜಕ ಜಾಗಗಳಿವೆ. ಈ ಸ್ಲೈಡಲ್ಲಿರೋ ಪಟ್ಟಿ ಕೇವಲ ಒಂದು ಉದಾಹರಣೆಯಷ್ಟೇ. ಇದೊಂದು ರೂಲ್ಸ್ ಪುಸ್ತಕ ಅಲ್ಲ, ಬದಲಿಗೆ ಇದೊಂದು ಅನ್ವೇಷಣೆಯ ನಕ್ಷೆ.
ನಮ್ಮ ಮತ್ತು ನಮ್ಮ ಸಂಗಾತಿಯ ದೇಹದಲ್ಲಿ ಹೊಸ ಆನಂದದ ತಾಣಗಳನ್ನು ಒಟ್ಟಿಗೆ ಹುಡುಕೋದು ಕೂಡ ಒಂದು ಸುಂದರವಾದ ಅನುಭವ. ಲ್ಯೂಬ್ರಿಕೆಂಟ್ ಬಳಸೋದ್ರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನ ಮೊದಲು ಬದಿಗಿಡೋಣ. ಇದು ಯಾವುದೋ ಸಮಸ್ಯೆಯ ಲಕ್ಷಣ ಅಲ್ಲ, ಬದಲಿಗೆ ಆನಂದ ಮತ್ತೆ ಆರಾಮವನ್ನ ಹೆಚ್ಚಿಸೋ ಒಂದು ಸಾಧನ. ವಯಸ್ಸು ಅಥವಾ ಪ್ರಚೋದನೆಯ ಮಟ್ಟ ಏನೇ ಇರಲಿ, ಇದನ್ನ ಯಾರು ಬೇಕಾದರೂ ಬಳಸಬಹುದು. ಈ ಟೇಬಲ್ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಸರಿಯಾದ ಲೂಬ್ರಿಕೆಂಟ್ ಆಯ್ಕೆ ಮಾಡೋಕೆ ಸಹಾಯ ಮಾಡುತ್ತೆ. ಇದರಿಂದ ಅನುಭವ ಇನ್ನಷ್ಟು ಸುಲಭ ಮತ್ತು ಆನಂದದಾಯಕ ಆಡುತ್ತೆ. ಲೈಂಗಿಕತೆ ಅಂದ್ರೆ ಯಾವಾಗಲೂ ಸಿನಿಮಾದಲ್ಲಿ ತೋರಿಸಿದಾಗೆ ಪರ್ಫೆಕ್ಟ್ ಆಗಿ ಇರೋದಿಲ್ಲ ಅಲ್ವಾ? ನಿಜ ಜೀವನದಲ್ಲಿ ಅನಿರೀಕ್ಷಿತ, ಕೆಲವೊಮ್ಮೆ ಮುಜುಗರ ತರುವಂಥ ಕ್ಷಣಗಳು ಎದುರಾಗಬಹುದು. ಅಂತಹ ಸಂದರ್ಭಗಳನ್ನ ಹೇಗೆ ನಿಭಾಯಿಸೋದು ಮತ್ತು ಅದನ್ನೇ ನಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳಕ್ಕೆ ಹೇಗೆ ಬಳಸ್ಕೊಳ್ಬೋದು ಅಂತ ಈ ಭಾಗದಲ್ಲಿ ನೋಡೋಣ. ಹೌದು, ಈ ಸತ್ಯವನ್ನ ನಾವು ಮೊದಲು ಒಪ್ಕೊಳ್ಬೇಕು. ನಿಮಿರುವಿಕೆ ಕಳೆದುಕೊಳ್ಳೋದು, ಅನಿರೀಕ್ಷಿತ ಶಬ್ದಗಳು ಬರೋದು, ಇವೆಲ್ಲ ತುಂಬಾನೇ ಸಹಜ. ಇವು ವೈಫಲ್ಯಗಳಲ್ಲ, ಬದಲಿಗೆ ಮಾನವ ಸಹಜ ಘಟನೆಗಳು. ಇದನ್ನು ನಾವು ಒಪ್ಕೊಂಡ್ರೆ ಸಾಕು, ಅರ್ಧದಷ್ಟು ಮುಜುಗರ ಮತ್ತೆ ಆತಂಕ ಕಡಿಮೆಯಾಗತ್ತೆ. ಇಂಥ ಕ್ಷಣಗಳಲ್ಲಿ ಹಾಸ್ಯ ಅನ್ನೋದು ಒಂದು ಅದ್ಭುತ ಅಸ್ತ್ರ. ಯಾಕಂದ್ರೆ ಅದು ಟೆನ್ಷನ್ ಕಡಿಮೆ ಮಾಡುತ್ತೆ, ಇಬ್ರನ್ನೂ ಮತ್ತೆ ಒಂದೇ ತಂಡಕ್ಕೆ ಸೇರಿಸುತ್ತೆ ಮತ್ತು ಆ ಕ್ಷಣವನ್ನ ಸೀರಿಯಸ್ ಆಗಿ ತಗೊಳ್ಳೋ ಬದಲು ಹಗುರವಾಗಿ ನೋಡಕ್ಕೆ ಸಹಾಯ ಮಾಡುತ್ತೆ. ಒಂದು ಮುಜುಗರದ ಕ್ಷಣ ಒಂದು ನಗುವಿನ ಜೊತೆ ಒಂದು ಸುಂದರ ನೆನಪಾಗಿ ಬದಲಾಗಬಹುದು. ಮತ್ತು ಕೊನೆಯದಾಗಿ, ಎಲ್ಲವನ್ನೂ ನಾವೇ ಸರಿಪಡಿಸೋಕಾಗೋದಿಲ್ಲ. ಕೆಲವೊಮ್ಮೆ ವೃತ್ತಿಪರರ ಸಹಾಯ ತಗೊಳ್ಳೋದು ಅನಿವಾರ್ಯ. ಅಷ್ಟೇ ಅಲ್ಲ, ಅದು ತುಂಬಾನೇ ಬುದ್ಧಿವಂತಿಕೆಯ ನಿರ್ಧಾರ. ಸಹಾಯ ಕೇಳೋದನ್ನ ದೌರ್ಬಲ್ಯ ಅಂತ ಅನ್ಕೊಳ್ಳದೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಗಿರೋ ಕಾಳಜಿ ಮತ್ತೆ ಧೈರ್ಯದ ಸಂಕೇತ ಅಂತ ನೋಡ್ಬೇಕು. ಯಾರತ್ರ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಇದ್ರೆ ಈ ಸ್ಲೈಡ್ ಅದಕ್ಕೆ ಉತ್ತರ ಕೊಡುತ್ತೆ. ಮೂತ್ರಶಾಸ್ತ್ರಜ್ಞರು ದೇಹದ ಹಾರ್ಡ್ವೇರ್ ಸಮಸ್ಯೆಗಳನ್ನು ಸರಿಪಡಿಸಿದ್ರೆ, ಚಿಕಿತ್ಸಕರು ಮನಸ್ಸು ಮತ್ತು ಭಾವನೆಗಳ ಸಾಫ್ಟ್ವೇರ್ ಸಮಸ್ಯೆಗಳನ್ನು ನಿಭಾಯಿಸ್ತಾರೆ. ಕೆಲವೊಮ್ಮೆ ಇಬ್ಬರೂ ತಜ್ಞರ ಸಹಾಯ ಬೇಕಾಗಬಹುದು. ಸರಿಯಾದ ಸಹಾಯ ಪಡೆಯೋದೇ ಸಮಸ್ಯೆಯ ಪರಿಹಾರದ ಮೊದಲ ಹೆಜ್ಜೆ. ಈ ಮಾತನ್ನ ಮತ್ತೊಮ್ಮೆ ನೆನಪಲ್ಲಿಟ್ಕೊಳ್ಳೋಣ. ನಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ನಮ್ಮ ಲೈಂಗಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಸಹಾಯ ಕೇಳೋದು ನಮ್ಮ ಮತ್ತು ನಮ್ಮ ಸಂಬಂಧದ ಮೇಲೆ ನಾವಿಟ್ಟಿರೋ ಮೌಲ್ಯವನ್ನ ತೋರಿಸುತ್ತೆ. ಇದು ನಮ್ಮ ಸಂತೋಷಕ್ಕಾಗಿ ನಾವು ಮಾಡೋ ಒಂದು ದೊಡ್ಡ ಹೂಡಿಕೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ನಮ್ಮನ್ನಾವು ಕೇಳ್ಕೊಳ್ಳೋಣ. ಇವತ್ತು ತಿಳ್ಕೊಂಡ ವಿಷಯಗಳಿಂದ ನಮ್ಮ ಜೀವನದಲ್ಲಿ ಆನಂದಕ್ಕೆ ಆದ್ಯತೆ ಕೊಡೋಕೆ ಇವತ್ತಿಂದಲೇ ಮಾಡಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು? ಅದು ಸಂಗಾತಿ ಜೊತೆ ಮುಕ್ತವಾಗಿ ಮಾತಾಡೋದಾ, ಅಥವಾ ದಿನದಲ್ಲಿ ಒಂದು ಪ್ರೀತಿಯ ಸಂದೇಶ ಕಳಿಸೋದಾ? ಆ ಒಂದು ಸಣ್ಣ ಹೆಜ್ಜೆ ಒಂದು ದೊಡ್ಡ ಮತ್ತು ಸುಂದರ ಪಯಣಕ್ಕೆ ನಾಂದಿಯಾಗಬಹುದು. ಯೋಚಿಸಿ ನೋಡಿ.